ಎಚ್ಚರಿಕೆಯಿಂದಿರಬೇಕಾಗಿ ಕೋರಲಾಗಿದೆ. ಇದು ಜಿಲ್ಲಾ ಆನೆ ಕಾರ್ಯಪಡೆ ಹಾಸನ ಹಾಗೂ ಬೇಲೂರು ಅರಣ್ಯ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರು ಹಾಗೂ ಗ್ರಾಮಸ್ಥರ ಗಮನಕ್ಕೆ ಕಾಡಾನೆಗಳು ಕಿತ್ತಾವರ ಎಸ್ಟೇಟ್ ಹಾಗೂ ಟೊಮೊಟೊ ತಾವರೆ ತೋಟದ ಸುತ್ತಮುತ್ತ ಕಾಡಾನೆಗಳು ಕಂಡುಬಂದಿದ್ದು ಸಾರ್ವಜನಿಕರು, ರೈತರು, ಕೂಲಿ ಕಾರ್ಮಿಕರು, ವಾಹನ ಸವಾರರು ಎಚ್ಚರಿಕೆಯಿಂದಿರಬೇಕಾಗಿ ಕೋರಲಾಗಿದೆ. ಬೇಡ ಏನು ಓ ಸರ್, ಹಾ ಶರೀಫ್ ಸರ್, ಮೊನ್ನೆ ಬಂದು ಇಲ್ಲಿ ನಿಮ್ಮ ತೋಟದಲ್ಲೇ ವಿಡಿಯೋ ಮಾಡಿದ್ವಿ. ಹೌದು, ಮತ್ತೆ ಇವಾಗ ದಾಳಿ ಆಗಿದೆ ಇಲ್ಲಿ. ನೋಡಿ, ಮೊನ್ನೆ ದಿವಸ ನೀವು ಬಂದಿದ್ರಿ, ನಿಮಗೆಲ್ಲ ತೋರಿಸ್ದೆ. ಪಕ್ಕದಲ್ಲಿ ಕಿತ್ತಾವರ ಎಸ್ಟೇಟ್ ಅಂತ ಬರುತ್ತೆ, ನಮ್ಮ ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿ ಅಡಗಸ್ನಹಳ್ಳಿ ಅಂತ ಬರುತ್ತೆ. ಇದು ಅಡಗಸ್ನಹಳ್ಳಿ ಕೆರೆ ಇದೆ, ನಿಮಗೆ ಕೆರೆನೂ ತೋರಿಸ್ದೆ ನಾನು. ಆ ಕೆರೆ ಇದ್ದರೂ ಕೂಡ ಈಗ ತೋಟಕ್ಕೆ ಬಂದು ಪೈಪೆಲ್ಲ ಕಿತ್ತಾಕುವಂಥ ಅವಶ್ಯಕತೆ ಆನೆಗಿರಲಿಲ್ಲ. ಅವತ್ತಿನ ದಿವಸ ನಿಮಗೆ ಅಲ್ಲಿ ಮುಂದೆ ಕರ್ಕೊಂಡೋಗಿ ನಾನು ಹೇಳಿದೆ, ಇಲ್ಲಿಂದ ಒಂದು 500,000 ಮೀಟರ್ದಲ್ಲಿ ಆನೆಗಳಿದ್ದಾವೆ. ಕೂಗ್ತು ಒಂದು ಸತಿ, ನೀವು ವಿಡಿಯೋ ನೀವು ಮಾಡಬೇಕಾದ್ರೇ ಒಂದು ಸತಿ 2-3 ಸತಿ ಕಿರಿಚ್ತು. ಆದರೆ ಆ ಸಂದರ್ಭದಲ್ಲಿ ನೋಡಿ, ಅವತ್ತಿನ ದಿವಸ ನಾನು ಎಲ್ಲ ಕರ್ಕೊಂಡು ಬಂದು ನಿಮ್ಗೆ ತೋರಿಸ್ದೆ. ಈ ಪೈಪ್ಗಳನ್ನ ಬೆಂಡ್ ಮಾಡಿತ್ತು ಅಷ್ಟೇ, ಯಾವುದೇ ರೀತಿ ಈ ಥರ ಕಿತ್ತು ಹಾಕಿರಲಿಲ್ಲ ಪೈಪ್ಗಳು ಮೊನ್ನೆ ವಿಡಿಯೋದಲ್ಲಿ. ಇವತ್ತು ನೋಡಿ ಇದ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ನೋಡಿ. ಅಲ್ಲಿಂದ ಕಿತ್ತು ನೋಡಿ, ಅಲ್ಲಿಂದ ಕಿತ್ತು ಈ ರೀತಿ ಮಾಡಿದೆ ನೋಡಿ. ಅವತ್ತು ಮಾತಾಡ್ತಿದ್ದಂಗೆ ಅದ್ರ ಜೊತೆ ಒಂದು ತುಂಡಾನೆ ಇದೆ, ಸಣ್ಣದು ಮರಿ, ಆಮೇಲೆ ಒಂದು ದೊಡ್ಡ ಆನೆ ಇದೆ. ಅಲ್ಲಿ ಗುಂಪು ಬಂದಾಗ ಗುಂಪು ಏನು ಮಾಡಿದೆ, ಅಲ್ಲಿ ಒಂದು ಬೈನೆ ಮರ ಇದೆ, ಬೈನೆ ಮರ ಎಲ್ಲ ಪುಡಿ ಮಾಡಿ ಗಿಡ ಎಲ್ಲ ಅಲ್ಲಿ ಸ್ವಲ್ಪ ಒಂದು 20-30 ಗಿಡ ಲಾಸ್ ಆಗಿದೆ ಪಾಪ. ಆದರೂ ಕೂಡ ಈ 2 ಪುಂಡಾನೆ ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ಬಂದು ನೋಡಿ, ಇಲ್ಲಿ ರೆಕ್ಕೆ ಕಾಫಿ ಗಿಡ ಮುರಿದಿದೆ, ಪೈಪ್ಗಳನ್ನ ಮುರಿದಿದೆ ನೋಡಿ. ಇಲ್ಲಿ ಉಜ್ಜಿರೋದು, ನೆಲಕ್ಕೆ ಉಜ್ಜಿರೋದು, ಅದರ ಉಗುರು ನೋಡಿ ಯಾವ ರೀತಿ ಕಾಲಲ್ಲಿ ಉಜ್ಜಿ ಮಣ್ಣು ಹಾಕ್ಕೊಳ್ಳೋದು, ಕೆರೆದಿ ಮಣ್ಣು ಹಾಕ್ಕೊಳ್ಳುತ್ತೆ, ತಲೆ ಮೇಲೆ ಮಣ್ಣು ಹಾಕ್ಕೊಳ್ಳುತ್ತೆ. ಆ ರೀತಿ ನೋಡಿ ಇದೇ ರಸ್ತೆಯಲ್ಲಿ ಬಂದಿದೆ. ಇದೇ ರಸ್ತೆಗೆ ಬಂದು ನೋಡಿ, ಈಗಲೂ ಕೂಡ ಪಕ್ಕದಲ್ಲಿದೆ ಆನೆಗಳ ಗುಂಪೇ ಇದೆ, ಒಂದು 30 ಆನೆಗಳ ಗುಂಪಿದೆ ನೋಡಿ. ಈ ಪೈಪಿಗೆ ನಿಮಗೆ ತೋರಿಸ್ದೆ ನಾನು, ಈ ಬೆಂಡ್ ಮಾಡಿ ಹೋಗಿತ್ತು ಇದು, ಇದನ್ನ ಬೆಂಡ್ ಮಾಡಿತ್ತು ಅಷ್ಟೇ ನೋಡಿ. ಈಗ ಕಿತ್ತಿ ಇಟ್ಟಿದೆ, ಕಿತ್ತಿ ಇಲ್ಲಿ ಎಸ್ತಿತ್ತು. ಏನು ತೋಟಕ್ಕೆ ಬಂದಿರೋದು ಸ್ಮೆಲ್ ಹುಡ್ಕೊಂಡು ಮತ್ತೆ ಇಲ್ಲಿ ಬಂದು ಕಿತ್ತಾಕಿರೋದು ನೋಡಿ. ಅವತ್ತು ವಿಡಿಯೋ ಮಾಡ್ಬೇಕಾದ್ರೆ ನಾನೇನು ಹೇಳಿದೆ, ಆನೆ ಒಂದು ಭಾರಿ ಚಾಣಾಕ್ಷ ಮತ್ತು ತುಂಬ ಬುದ್ಧಿಜೀವಿ ಅಂತ ಯಾವಾಗಲೂ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನೋಡಿ ಲದ್ದಿ ನೋಡಿ ಆನೆದು, ಇದು ದೊಡ್ಡದಾನೆ. ಇದಕ್ಕಿಂತ ಮರಿ ಆನೆದೊಂದು ಸಣ್ಣ ಲದ್ದಿ ಹಾಕಿದೆ, ಅದ್ರ ಜೊತೆಗೆ ಒಂದು ಮರಿ ಆನೆನೂ ಕೂಡ ಇದೆ. ಬುದ್ಧಿಜೀವಿ ಯಾಕಂತ ಹೇಳ್ತೀನಿ ಅಂದರೆ, ಅವತ್ತು ನಾವು ಮಾತಾಡ್ತಾ ಇದ್ದಿದ್ದು ನಿಮ್ಮ ಚಾನಲಲ್ಲಿ ನಾನು ಹೇಳ್ತಾ ಇದ್ದೆ, ಇಲ್ಲಿ ಬಂತು ಆನೆ, ಹೋಗೋಣ ಅಂತ ನಿಮಗೆ ಕರ್ಕೊಂಡು ಬಂದೆ ನಾನು ಅಲ್ಲಿಂದ. ಹೌದು, ಅಲ್ಲಿವರೆಗೆ ಕಿರಿಸ್ತು. ನಾವು ಮಾತಾಡ್ಬೇಕಾದ್ರೆ 1 ಸತಿ 2 ಸತಿ ಕೂಗು ಹಾಕ್ತು. ಅದು ಕೂಗು ಹಾಕಿದ್ಮೇಲೆ ನಾವು ಹೋಗಿದ್ದು ಅರ್ಧ ಗಂಟೆ ಸಂದರ್ಭದಲ್ಲಿ, ನಾವು 6 ಗಂಟೆಗೆ ಈ ತೋಟದಿಂದ ಹೊರಗಡೆ ಹೋದ್ವಿ. 7 ಗಂಟೆ ಸಮಯಕ್ಕೆ ಈ ತೋಟಕ್ಕೆ ಎಂಟ್ರಿ ಆಗಿತ್ತು ಆನೆಗಳು. ನನಗೆ ಈ ತೋಟದ ಮಾಲೀಕರು ಫೋನ್ ಮಾಡಿದರು, ಬನ್ನಿ ಅಂತ, ನಮ್ಮ ಸ್ನೇಹಿತರು ಬಂದುಬಿಟ್ಟು ಆನೆ ಬಂದಾಗಿದೆ ತೋಟಕ್ಕಂತ ಹೇಳಿದರು. ರಾತ್ರಿ ಬಂದು ನೋಡಿದರೆ ನಿಮಗೆ ಒಂದು ಕೆರೆ ತೋರಿಸ್ದೆ. ಎಲ್ಲ ಕೆರೆಯಲ್ಲಿ ಎಲ್ಲ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಹಾಕಿದ್ದಾರೆ. ಇದನ್ನು ಸ್ವಚ್ಛ ಮಾಡಿ, ಇದನ್ನು ಒಂದು ನೀಟಾಗಿ ಮಾಡಿ ಎಲ್ಲ ಪ್ರಾಣಿಗೆ. ಇಲ್ಲಿ ಮರಿ, ನೋಡಿ ಮರಿ ಆನೆದಿದು ನೋಡಿ, ಮರಿ ಆನೆ ಲದ್ದಿ ಯಾವ ರೀತಿ ಇದೆ. 4-5 ವರ್ಷನಾ ಇದೆ, 6-7 ವರ್ಷ ಇದೆ. ಇದು 6-7 ವರ್ಷ ಇದೆ. ಅಂದರೆ 2-3 ಮರಿ ಇದ್ದಾವೆ. ಅದೇ ಪುಂಡಾಟಿಕೆ ಮಾಡೋದೇ ಮರಿಗಳು, ಅದು ಇದು ಎಲ್ಲ. ಈಗ ಸಣ್ಣ ಮಕ್ಕಳು ಯಾವ ರೀತಿ ಈಗ ನೋಡಿ, ಇದು ಕಟ್ಟಾಗಿರಲಿಲ್ಲ ನೋಡಿ, ಇದನ್ನು ಕೂಡ ಬೀಳ್ಸಿದೆ ನೋಡಿ, ಮುರಿದಿದೆ, ಅಲ್ಲಿಂದನೇ ಬಗ್ಸಿದೆ. ಅದ್ರ ಮೇಲೆ ನೋಡಿ ಇಲ್ಲೊಂದು ಲದ್ದಿ ಹಾಕಿದೆ ನೋಡಿ, ಅಲ್ಲೊಂದು ಮರಿ ಇದೆ, ಇಲ್ಲೊಂದು ಮರಿ ನೋಡಿ. ಇದು 2 ಮರಿಗಳ ಜೊತೆಯಲ್ಲಿದೆ. ಒಂದು ಪೈಪ್ ಉಳಿದಿದೆ ಕಿರಣ್ ನೋಡಿ, ಇದೊಂದು ಪೈಪ್ ಲೈನು ಉಳಿದಿದೆ. ಇವತ್ತು ಏನಾದ್ರು ಹೊಡೆದಾಕುತ್ತಾ ಹೇಳೋಕ್ಕಾಗಲ್ಲ. ಇವತ್ತು ನೋಡಿ ಮಾತಾಡ್ತಾ ಇದ್ದೀವಿ, ಅದು ಕೇಳಿಸ್ಕೊಂಡ್ರೆ ಮತ್ತೆ ಬಂತು ಅಂತ. ಅವತ್ತು ಹೇಳ್ದಂಗೆ ಕೇಳಿಸ್ಕೊಂಡವ್ರ ರೀತಿ ಬಂದು ಈ ಪೈಪ್ಗಳೇ ಮುಟ್ಟಿದೆ ಅಂತ ಹೇಳಿದರೆ ಲೆಕ್ಕ ಹಾಕಿ. ನಿಮಗೆ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪೈಪ್ಗಳು ಬೆಂಡಾಗಿದೆ ಅಂತ. ಆ ತೋರಿಸಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಆನೆಗಳು ಬಂದು ಅದೇ ಪೈಪ್ಗಳನ್ನ ಕಿತ್ತು ಬಿಸಾಡಿದೆ ಅಂದರೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. ಆನೆಗೆ ಗೊತ್ತಾಗಲ್ಲ ಅಂತೀವಿ, ಇದು ಹೆಂಗೆ ಗೊತ್ತಾಯಿತು ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ಆ ರೀತಿಯ ಒಂದು ಆನೆ ಸ್ವಭಾವ ಇದೆ ನೋಡಿ. ಇಲ್ಲೆಲ್ಲ ಲದ್ದಿ ನೋಡಿ, ಮೊನ್ನೆ ದಿವಸ ನೀವು ಬಂದು ಹೋಗಿ ಸಂಜೆ ಇದು ಮತ್ತೆ ಆಗಿರೋಂಥ
ಆಗಿರೋದು. ಇಲ್ಲಿ ನೋಡಿ ಇದೊಂದು ಪೈಪ್ ನೋಡಿ, ಈ ಪೈಪು ವಾಲು ಕಿತ್ತು ಇಲ್ಲಿಂದಾನೆ ಬಡ್ಡೆಯಿಂದ ಕಿತ್ತು ಇಲ್ಲಿ ಹಾಕಿದೆ ನೋಡಿ. ಮತ್ತು ನೋಡ್ತಾ ಇರ್ಬೋದು ಕಿರಣ್, ಇಲ್ಲಿ ಒಂದು ಬೈನೆ ಮರ ಇತ್ತು ತಿನ್ನಕ್ಕೊಂದು, ನಾನು ಹೇಳಿದೆ ಬೈನೆ ಮರ ನೋಡಿ ಇದೆ ಬೈನೆ ಮರ ಅಂತ. ಆವತ್ತಿನ ದಿವಸ ನೋಡಿ ಇಲ್ಲಿ ಬಂದು ಬೈನೆ ಮರ ಮುರಿದು ಎಲ್ಲ ಕಿತ್ತಿ ಎಲ್ಲ ತಿಂದಿದೆ, ಮರಿ ಎಲ್ಲ ತಿಂದಿದೆ. ಒಂದು ಗ್ರೂಪು ಇಲ್ಲಿ ಉಳ್ಕೊಂಡಿದೆ, ಒಂದು 10-15, 2-3 ಆನೆ ಅಲ್ಲಿ ಬಂದುಬಿಟ್ಟು ಪೈಪೆಲ್ಲ ಮುರಿದು ಎಲ್ಲ ಅಲ್ಲಿ ದಾನದಲ್ಲೇ ಮಾಡಿದೆ ಪುಂಡಾನೆಗಳು. ನೋಡಿ ಬೈನೆ ಮರ ನೋಡಿ, ಇದು ಮಾತ್ರ ಆನೆಗೆ ತುಂಬ ಫೇವ್ರೆಟ್ ಫ್ರೂಟ್ ಅಂದರೆ ಬೈನೆ ಮರ. ಇದು ಮದ ಏರುತ್ತೆ ಆನೆಗೆ, ಮದ ಅಂದರೆ ಕಿಕ್ ಕೊಡುತ್ತೆ. ನೋಡಿ ಇದೇ ಬೈನೆ ಮರ ಯಾವ ರೀತಿ ಸೀಳಿದೆ ನೋಡಿ. ನೋಡಿ ಒಂದು ಕಡೆ ಇದು ಹೌದು, ಒಂದು ಕಡೆ ಆನೆ ನಿಂತರೆ ಎಷ್ಟು ಗಿಡ ನಷ್ಟ ಆಗುತ್ತೆ ನೋಡಿ ಸರ್, ಕಾಫಿ ಗಿಡಗಳು. ಆನೆ ಇಲ್ಲಿ ಕಾಣ್ತಾ ಇತ್ತು ನೋಡಿ. ಹೌದು ನೋಡಿ, ಇದು ಆನೆ ಲದ್ದಿ ನೋಡಿ ಎಲ್ಲ ಪೂರ್ತಿ ಒಂದು ಆನೆ ಇಲ್ಲಿ ನಿಂತು ಹೊಡೆದಿರೋದು. ಒಂದು ಗುಂಪು ಒಂದು 10-15 ಆನೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಕಾಣ್ತಾ ಇದ್ದಲ್ಲ, ಎಷ್ಟು ಲಾಸ್ ಆಗುತ್ತೆ ನೋಡಿ. ಬೇಲಿನೂ ಉಳಿಯಲ್ಲ, ಮರಗಳು ಉಳಿಯಲ್ಲ, ಕಾಫಿ ಗಿಡಗಳು ಉಳಿಯಲ್ಲ, ಎಲ್ಲ ಪೂರ್ತಿ ಟೋಟಲ್ ಆಗಿ ಲಾಸ್ ಆಗುತ್ತೆ ನೋಡಿ. ಇದು ಒಂದು ರೈತರದ್ದು ಕಷ್ಟ ಏನಂತ ಹೇಳಿದರೆ, ಒಂದು ಗಿಡ ಬೆಳೆಸೋಕ್ಕೆ ಒಂದು 20 ವರ್ಷ 30 ವರ್ಷ 5-6 ವರ್ಷದ ಮರನ ಇದು ದೊಡ್ಡದು. ಇದು ಜಾಸ್ತಿ ಇದೆ, ಇದು 10-15 ವರ್ಷದ ಮರ, ಇದು ಬೈನೆ ಮರ ದೊಡ್ಡ ಮರ. ಇದು ಒಂದೇ ಸತಿ ಒಂದೇ ಸತಿಗೆ ಬೀಳ್ಸಿದೆ. ಅದರಲ್ಲಿ ಗ್ರೂಪಲ್ಲಿ ದೊಡ್ಡ ಆನೆಗಳಿರುತ್ತೆ, ಅದೇನು ಮಾಡುತ್ತೆ ಮಕ್ಕಳಿಗೆಲ್ಲ ತಿನ್ನಕ್ಬೇಕು ಅಂತ ಆನೆ ಮರಿಗಳಿಗೆಲ್ಲ ಎಲ್ಲ ನೂಕ್ ಹಾಕ್ಬಿಡ್ತವೆ. ಒಂದೊಂದು ಸೇರ್ಕೊಂಡ್ರೆ ಎಂಥ ದೊಡ್ಡ ಮರ ಇದ್ರು. ಹೌದು, ಗಂಡಾನೆ ಟಸ್ಕರ್ ಇದ್ದೇ ಇರುತ್ತೆ, ಒಂದು ಹೆಣ್ಣು ಗುಂಪಲ್ಲಿ ಒಂದು ಟಸ್ಕರ್ ಇದ್ದೇ ಇರುತ್ತೆ. ಮತ್ತು ಹೆಣ್ಣಾನೆನೂ ಏನು ಕಮ್ಮಿ ಅಂತ ತಿಳ್ಕೊಬೇಡಿ ಕಿರಣ್, ತುಂಬ ಭಾರಿ ಒಂದು ಶಕ್ತಿಶಾಲಿಯಾಗಿರುತ್ತೆ ಹೆಣ್ಣಾನೆ, ತುಂಬ ಫೈಟ್ ಕೊಡುತ್ತೆ, ಮತ್ತು ಶಕ್ತಿನೂ ಅಷ್ಟೇ ಇರುತ್ತೆ. ಎಷ್ಟೇ ದೊಡ್ಡ ಮರಗಳಿದ್ರು ಆರಾಮಾಗಿ ಬೀಳಿಸುತ್ತೆ ಅದು. ಬೈನೆ ಮರಗಳು ಒಂದೇ ಡಿಚ್ಚಿಗೆ ಬೀಳಿಸ್ತವೆ, ಒಂದು ಸತಿ ನೂಗ್ತವೆ, ಬಿದ್ದಿಲ್ಲ ಅಂದರೆ ಒಂದೇ ಡಿಚ್ಚಿಗೆ ಈ ಬೈನೆ ಮರ ಎಲ್ಲ ನೆಲಕ್ಕೆ ಉರುಳ್ತವೆ. ಇಲ್ಲಿ ಯಾರು ಕೂಲಿ ಕಾರ್ಮಿಕರು ಬಂದರೆ ಸರ್ ನೋಡಿ, ರಾತ್ರಿ ಸಂದರ್ಭ ಒಂದು ವಿಡಿಯೋ ನಿಮಗೆ ನಾನು ಕಳಿಸಿದ್ದೀನಿ, ಅದು ರೋಡಿಗೆ ಬಂದಿದೆ 7 ಗಂಟೆ 7:30 ಸಮಯದಲ್ಲಿ ಮೊನ್ನೆ. ಆಮೇಲೆ ಮತ್ತೆ ಏನಾಯಿತು ಕಿರಣ್, ಇದೆಲ್ಲ ಇಷ್ಟೆಲ್ಲ ಮಾಡಾದ್ಮೇಲೆ ಮತ್ತೆ ಮಾರನೇ ದಿವಸ ಇಲ್ಲೇ ಇತ್ತು ಆನೆ, ಈಗಲೂ ಕೂಡ ಇಲ್ಲೇ ಇದೆ, ಇದೇ ಬ್ಲಾಕಲ್ಲಿ ಇದೆ. ಯಾಕಂತ ಹೇಳಿದರೆ ಇದೇ ಬ್ಲಾಕಲ್ಲಿ ಇರೋದ್ರಿಂದ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದರೆ, ಮೊನ್ನೆ ಬಂದು ಇಲ್ಲಿ ಪಟಾಕಿ ಎಲ್ಲ ಹೊಡೆದ್ವಿ, ಮತ್ತೆ ಇಲ್ಲಿ ಈ ಕಡೆ ಬರೋದು ಬೇಡ ಅಂತ. ಪಟಾಕಿ ಹೊಡೆದ್ರೆ ಸ್ವಲ್ಪ ಭಯ ಬೀಳುತ್ತೆ, ಸ್ವಲ್ಪ ದೂರದಲ್ಲಿರುತ್ತೆ ಅಂತ ನೋಡ್ತಾ ಇರ್ಬೋದು. ಈ ಎಸ್ಟೇಟಲ್ಲೇ ಈಗ ನಾವು ಈ ಬೇಲಿ ದಾಟಿದರೆ ಈಗ ಆನೆಗಳು ಇಲ್ಲೇ ಇದ್ದಾವೆ, ಈ ಕಾಡಲ್ಲಿ ಇದ್ದಾವೆ ಕೆಳಗಡೆ. ಇದು ಕಿತ್ತಾವರ ಎಸ್ಟೇಟ್ ಕಾಡು ಅಂತ ಹೇಳಿದರೆ ಇದು ತೋಟ ಹಾಳು ಬಿದ್ದಿರೋದು, ಕೆಲಸ ಇದ್ರಿಗೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ. ಯಾಕಂದರೆ ಅವರು ತೋಟನ ಅಷ್ಟು ಸುಲಭವಾಗಿ ಟೈಮ್ ಪಾಸಿಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಎಸ್ಟೇಟ್ ಕೆಲಸ ಕ್ಲೀನಾಗಿ ಮಾಡಿಲ್ಲ, ಹಳ ಆಗಿರ್ಬೋದು, ಕಾಫಿ ಗಿಡಗಳಾಗಿರ್ಬೋದು ಚೆನ್ನಾಗಿ ಬೆಳೆಸಿಲ್ಲ. ಇದು ಈಗ ನೀಟಾಗಿ ಇಟ್ಟಿರುವಂಥ ತೋಟಗಳು ಇಂಥವು ತೋಟಗಳು ಕೆಲಸ ನೀಟಾಗಿ ಮಾಡಿಸಿರ್ತಾರೆ. ಪಾಪ ಅಂಥವು ತುಂಬ ಖರ್ಚು ಮಾಡಿರ್ತಾರೆ ರೈತರು, ಅಂಥವು ದಾಳಿಯಾದಾಗ ತುಂಬ ಲಾಸ್ ಆಗುತ್ತೆ ಗಿಡ ಎಲ್ಲ. ನೋಡಿ ಈ ಎಸ್ಟೇಟಲ್ಲೇ ಈಗ ನೋಡಿ ಅಲ್ಲೊಂದು ಕೆರೆ ಇದೆ ಬರುತ್ತೆ, ಹಾಳು ಕೆರೆ ಇದೆ. ಆ ಕೆರೆಯಲ್ಲಿ ಜಾಸ್ತಿ ಮರಿ ಎಲ್ಲ ಇಳಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡುತ್ತೆ, ನಾನು ನಿಮಗೆ ಅಲ್ಲಿ ತೋರಿಸಿದ್ದೆ ನೋಡಿ, ಆ ರೋಡ್ ಸೈಡ್ ಇರುವಂಥ ಕೆರೆಗೂ ಇಳಿದಿದೆ, ಈಜಾಡಿದೆ, ಮರಿ ಎಲ್ಲ ಇಳಿದಿದೆ, ಎಲ್ಲ ಇಳ್ದಾಡ್ ಹೋಗಿದೆ ನೋಡಿ. ಇಲ್ಲಿ ದಾಟಿದೆ ನೋಡಿ, ಅಲ್ಲಿಂದ ಬಂದು ಇಲ್ಲಿ ನೋಡಿ ಇಲ್ಲಿ ಹೋಗಿರೋದು, ಇಲ್ಲಿ ಇಳಿದು ಕೆರೆಗೆ ಇಳಿದಿದೆ ನೋಡಿ. ಇಲ್ಲಿಂದ ಕೆರೆಗೆ ಇಳಿದಿರೋದು ಈ ಮುಖಕ್ಕೆ, ಅಲ್ಲಿ ಕೆರೆ ಬರುತ್ತೆ. ಇಲ್ಲಿ ಹಾಳು ಕೆರೆ ಇದೆ ಈ ಲೊಕೇಶನಲ್ಲಿ, ಅಲ್ಲಿ ಮರಿ ಕಾಡಾನೆ ಮರಿ ಎಲ್ಲ ಇಳಿಯೋಕ್ಕಾಗಲ್ಲ, ಇಳಿದ್ರೆ ಹತ್ತಕ್ಕಾಗಲ್ಲ, ಕೆಸರಿದೆ. ಹಾಗಾಗಿ ನೋಡಿ ಈಗ ಆನೆಗಳು ಇಲ್ಲೇ ಇದ್ದಾವೆ, ಈ ಬ್ಲಾಕಲ್ಲೇ ಆನೆಗಳಿದೆ. ಇದು ಯಾವ ಗ್ಯಾಂಗ್ ಇರೋದು? ಇಲ್ಲಿ 3 ಗುಂಪು ಇಲ್ಲೇ ಇದೆ ಸರ್. ಅದರಲ್ಲಿ ಒಂದು 3-4 ಆನೆಗಳು ಬೇರ್ಪಟ್ಟು ರಸ್ತೆ ದಾಟಿ ಆ ಕಡೆ ಹಿರಿಗರ್ಜೆ ಕೊಪ್ಪಲು ಅಂತ ಬರುತ್ತೆ, ಎಲ್ಲಿ ಭೀಮಾ ಓಡಾಡ್ತಾನೆ, ಬಿಕ್ಕೋಡಿಗೆ ಹತ್ರ ಬರುತ್ತೆ ಅದು. ಆ ಲೊಕೇಶನಲ್ಲಿ ಒಂದು 4 ಆನೆ ಪಾಸ್ ಆಗಿದೆ. ಇಲ್ಲಿ ಮತ್ತೆ ಇಡೀ ತಂಡ ಇಲ್ಲೇ ಇದೆ. ಹೌದು, ಇಲ್ಲೇ ಎಲ್ಲ ಓಡಾಡಿದೆ ರಾತ್ರಿ ನೋಡಿ. ಇಲ್ಲಿ ಎಲ್ಲ ಓಡಾಡಿರೋದೆ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಎಲ್ಲ. ಈ ಕಡೆ ನೋಡಿ ಹುಲ್ಲೆಲ್ಲ ಈ ಕಡೆ ಬಂದಿದೆ ನೋಡಿ. 25 ಆನೆ ಆಯ್ತಾ? ಹಾಂ ಸರ್, ಇಲ್ಲೇ ಒಂದು 25-30 ಆನೆಗಳು ಇದ್ದಾವೆ ಈ ಗುಂಪಲ್ಲಿ. ಮರಿ ಎಲ್ಲ ಸೇರಿದರೆ 30 ಆನೆ ನೋಡಿ. ನಿನ್ನೆ ದಿವಸ ಇಲ್ಲೇ ಇತ್ತು. ನಿಮಗೆ ನಾನು ಪರಿಹಾರ ಕೊಡ್ತಾರಾ ಈಗ? ಸರ್ ಪರಿಹಾರ ಅಂದರೆ ಸರ್ಕಾರ ಆದಷ್ಟು ಬೇಗ ಮಾಡಬೇಕು. ಒಂದು ಪರಿಹಾರಕ್ಕೆ ಹಾಕಿದರೆ 6 ತಿಂಗಳಾದರೂ ಪರಿಹಾರ ಬರಲ್ಲ ಸರ್. 6 ತಿಂಗಳಿಗೋ 7 ತಿಂಗಳಿಗೋ ಅವ್ರಿಗೆ ಬರುತ್ತೆ ಅವ್ರ ಅಕೌಂಟಿಗೆ. ಅದು ನೋಡಿ 1000 ರೂಪಾಯಿ ಲಾಸ್ ಆದರೆ 100 ರೂಪಾಯಿ ಬರುತ್ತೆ. ಆ 100 ರೂಪಾಯಲ್ಲಿ ಏನು ಮಾಡ್ತಾರೆ ರೈತರು? ಅದು ಒಂದು ಬೇಜಾರಾದ ಸಂಗತಿ ಅದೇ. ಈಗ ಆನೆ ಹೊಟ್ಟೆಗೆ ಆನೆ ತಿನ್ನಕ್ಕೆ ಬರುತ್ತೆ, ಆನೆದು ತಪ್ಪಿಲ್ಲ ಇದರಲ್ಲಿ, ಅದು ಮೂಗ ಪ್ರಾಣಿ ಇದೆ. ಆದರೆ ಇವತ್ತು ಲಾಸ್ ಆಗಿರೋ ಇದಕ್ಕೆ ಯಾರು ಹೊಣೆ? ಅದಕ್ಕೊಂದು ರೈತರು ಏನು ಬೇಸತ್ತಾರೆ, ಬೇಜಾರ ಏನಂತ ಹೇಳಿದರೆ, ಲಾಸ್ ಆಗಿರುವಷ್ಟು ಹಣ ಅವ್ರಿಗೆ ಬರೋದಿಲ್ಲ. ಈಗ ಪಕ್ಕದ ತೋಟದವರು ನಮಗೆ ನೋಡಿ ಅಲ್ಲಿ ಕೂಗ್ತಾ ಇದ್ದಾರೆ ನೋಡಿ, ಈ ಲೊಕೇಶನಲ್ಲೇ ಆನೆಗಳ ಗುಂಪು ಈಗ ಅದೇ ಎ ಬ್ಲಾಕಲ್ಲಿ ಇದ್ದಾವೆ, ಕಿತ್ತಾವರ ಎಸ್ಟೇಟ್, ಕಿತ್ತಾವರ ಇದರಲ್ಲಿ. ಹಾಗಾಗಿ ನೋಡಿ, ಈಗ ಒಂದು ಅರ್ಧ ಗಂಟೆ ಇದ್ದರೆ ಆನೆಗಳು ಇಲ್ಲೇ ಬರೋದು.
ಈಗ ಅದೇ ನೋಡಿ ಇಲ್ಲೆಲ್ಲ ದಾಟಿದೆ ನೋಡಿ ಸರ್, ನೋಡಿ ಇಲ್ಲಿ ಇದು ದಾಟಿ ಹೋಗಿರೋದು ನೋಡಿ, ಹೆಜ್ಜೆ ನೋಡಿ ಇದು ಆ ಕಡೆಯಿಂದ ಹಿಂಗೆ ಬಂದಿರೋದು, ಹಿಂಗೆ ಎಲ್ಲ ಸುತ್ತಾಡ್ತವೆ ಸರ್. ರಾತ್ರಿ ಇಲ್ಲಿ ಎಲ್ಲ ಸುತ್ತಾಡ್ತವೆ. ಸಂಜೆ ಒಂದು 6-7 ಗಂಟೆ ಆದರೆ ಸಾಕು. ಜಾಸ್ತಿ ಇಲ್ಲಿ ಇರೋದು ಡೇಂಜರ್. ಯಾವಾಗೀಗ ಹೊರಡೋ ಟೈಮ್, ಆನೆಗಳು ಹೊರಡೋ ಟೈಮ್ ಇದು 4 ಗಂಟೆ. ಆನೆಗಳು ಮಲಗಿರೋ ಜಾಗದಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಬರೋದು. ಈಗ ಫುಡ್ ಎಲ್ಲಿರುತ್ತೆ ನೋಡ್ಕೊಂಡಿರುತ್ತೆ. ಸಂಜೆ ಆದಟ್ಟಿಗೆ ಅದು ಮೂವಿಂಗ್ ಆಗುತ್ತೆ ನೋಡಿ, ಆನೆ ಹೆಜ್ಜೆ. ಅದೇ ಪಕ್ಕದ ಎಸ್ಟೇಟ್ ಅವರು ಇವಾಗ ಸಿಕ್ಕಿದ್ರಲ್ಲ ಹೇಳ್ತಾ ಇದ್ರು. ಹಾಂ ಸರ್, 5 ದಿನದಿಂದ ನಾವು ಸಾಕಿದ್ದೀವಿ ಈಗ ಆನೆ. ಈಗ ನಮ್ಮ ತೋಟದ್ದು ಎಲ್ಲ ಕೊಟ್ಟು ಹಾಂ ಅದೇ ಇವತ್ತು ಪಕ್ಕದ ತೋಟಕ್ಕೆ ಓಡಿಸಿದ್ರೆ ಈಗ ನಮಗೂ ಸ್ವಲ್ಪ ರಿಲೀಫ್ ಆಯ್ತದೆ. ಹೌದು, ಯಾಕಂದರೆ ಇಲಾಖೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಒಂದೇ ಕಡೆ ಒಂದೇ ತೋಟಗಳು ದಿವಸ ಹಾಳು ಮಾಡೋದಂದರೆ ತುಂಬ ನಷ್ಟ ಆಗುತ್ತೆ ರೈತರಿಗೆ. ಈಗ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇದ್ರೆ ಏನಾಗಲ್ಲ, ಜಾಸ್ತಿ ಡ್ಯಾಮೇಜು ಆಗಲ್ಲ. ಆನೆಗಳು 20-30 ಆನೆ ಒಂದು ಕಡೆ ನಿಲ್ತಾವಂದರೆ ಒಂದು 50ರಿಂದ 60 ಗಿಡಗಳು ಲಾಸ್ ಆಗುತ್ತೆ ಕಿರಣ್. ಸರಿ ಸರ್. ಇನ್ನೂ ಒಳ್ಳೆ ವಿಡಿಯೋಗಳಿದ್ರೆ ಕಳಿಸ್ತೀವಿ.